ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ದೊಡ್ಡ ಸಾಧನೆ, ಕೇವಲ 2 ದಿನಗಳಲ್ಲಿ 3 ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಪರೀಕ್ಷೆಗಳು ಯಶಸ್ವಿ. ಈಗ ಭಾರತ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ. ಇಂದು ನಾವು ಮಾತನಾಡಲಿರುವ ಸುದ್ದಿ ಭಾರತದ ರಕ್ಷಣಾ ಕ್ಷೇತ್ರದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಬೆಳವಣಿಗೆಗಳಲ್ಲಿ ಒಂದಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಭಾರತ 3 ಅತ್ಯಾಧುನಿಕ ಕ್ಷಿಪಣಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಸಾಧನೆಯೊಂದಿಗೆ ಭಾರತ ಈಗ ಜಗತ್ತಿನ ಕೆಲವೇ ರಾಷ್ಟ್ರಗಳ ಬಳಿ ಇರುವ ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ BMD ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. ಈ ಪರೀಕ್ಷೆಗಳನ್ನು ನಡೆಸಿದ್ದು ಭಾರತದ ಹೆಮ್ಮೆಯ ಸಂಸ್ಥೆಯಾದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಜೂನ್ 10 ಮತ್ತು 11ರಂದು ನಡೆದ ಈ ಪರೀಕ್ಷೆಗಳು ಸಾಮಾನ್ಯ ಮಿಸೈಲ್ ಟೆಸ್ಟ್ ಅಲ್ಲ. ಇವು ಭವಿಷ್ಯದ ಯುದ್ಧದಲ್ಲಿ ಭಾರತ ಹೇಗೆ ತನ್ನ ದೇಶವನ್ನು ರಕ್ಷಿಸಿಕೊಳ್ಳುತ್ತದೆ ಎಂಬುದನ್ನು ತೋರಿಸುವ ಅತ್ಯಂತ ದೊಡ್ಡ ತಾಂತ್ರಿಕ ಪ್ರದರ್ಶನ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ, ಬ್ಯಾಲಿಸ್ಟಿಕ್ ಮಿಸೈಲ್ ಎಂದರೇನು ಅಂತ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಸಾಮಾನ್ಯ ಕ್ಷಿಪಣಿ ಅಂತಲ್ಲ. ಇದು ಭೂಮಿಯಿಂದ ಉಡಾವಣೆ ಆದ ನಂತರ ಬಹಳ ಎತ್ತರಕ್ಕೆ ಏರಿ ನಂತರ ಅತ್ಯಂತ ವೇಗದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಕ್ಷಿಪಣಿ. ಕೆಲವು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ನ್ಯೂಕ್ಲಿಯರ್ ವಾರ್ಹೆಡ್ ಅನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಒಮ್ಮೆ ಈ ರೀತಿಯ ಕ್ಷಿಪಣಿ ಗುರಿಯ ಕಡೆ ಬರುತ್ತಿದ್ದರೆ ಅದನ್ನು ತಡೆಯುವುದು ಜಗತ್ತಿನ ಅತ್ಯಂತ ಕಷ್ಟದ ರಕ್ಷಣಾ ಕಾರ್ಯಗಳಲ್ಲಿ ಒಂದು. ಆ ಕಾರಣಕ್ಕೆ ಈ ತಂತ್ರಜ್ಞಾನವು ವಿಶ್ವದ ಬಹಳ ಕಡಿಮೆ ರಾಷ್ಟ್ರಗಳಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದೀಗ ಭಾರತ ಇದೇ ಕ್ಷೇತ್ರದಲ್ಲಿ ದೊಡ್ಡ ಮುನ್ನಡೆಯನ್ನು ಸಾಧಿಸಿದೆ. ಈ ಪರೀಕ್ಷೆಯಲ್ಲಿ DRDO 2 ವಿಭಿನ್ನ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳನ್ನು ಬಳಸಿದೆ. ಇಂಟರ್ಸೆಪ್ಟರ್ ಅಂದರೆ ಶತ್ರು ಕ್ಷಿಪಣಿಯನ್ನು ಹೊಡೆದು ನಾಶ ಮಾಡಲು ವಿನ್ಯಾಸಗೊಳಿಸಿದ ರಕ್ಷಣಾತ್ಮಕ ಕ್ಷಿಪಣಿ. ಈ ಪರೀಕ್ಷೆಯಲ್ಲಿ ಬಳಸಿದ ವ್ಯವಸ್ಥೆ 2 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಮೊದಲ ಹಂತ ಎಕ್ಸೋ ಅಟ್ಮಾಸ್ಫಿರಿಕ್ ಇಂಟರ್ಸೆಪ್ಷನ್. ಈ ಹಂತದಲ್ಲಿ ಶತ್ರು ಕ್ಷಿಪಣಿ ಭೂಮಿಯ ವಾತಾವರಣದ ಹೊರಭಾಗದಲ್ಲಿರುವಾಗಲೇ ಅದನ್ನು ಪತ್ತೆ ಹಚ್ಚಿ ಹೊಡೆದು ನಾಶ ಮಾಡಲಾಗುತ್ತದೆ. ಅಂದರೆ ಅಪಾಯ ದೇಶದ ಒಳಗೆ ಬರುವ ಮುಂಚೆಯೇ ತಡೆಯುವ ಪ್ರಯತ್ನ. ಆದರೆ ಮೊದಲ ಹಂತದಲ್ಲಿ ಯಾವುದಾದರೂ ಕಾರಣಕ್ಕೆ ಗುರಿ ತಪ್ಪಿದರೆ ಅಲ್ಲಿ ಕೆಲಸಕ್ಕೆ ಬರುತ್ತದೆ 2ನೇ ಹಂತ. 2ನೇ ಹಂತದ ಹೆಸರು ಎಂಡೋ ಅಟ್ಮಾಸ್ಫಿರಿಕ್ ಇಂಟರ್ಸೆಪ್ಷನ್. ಇಲ್ಲಿ ಶತ್ರು ಕ್ಷಿಪಣಿ ಭೂಮಿಯ ವಾತಾವರಣದ ಒಳಗೆ ಬಂದ ನಂತರ ಅದನ್ನು ಮತ್ತೊಮ್ಮೆ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸಲಾಗುತ್ತದೆ. ಅಂದರೆ ಭಾರತ ಒಂದೇ ರಕ್ಷಣೆಯ ಮೇಲೆ ಅವಲಂಬಿಸಿಲ್ಲ. ಒಂದು ಹಂತ ವಿಫಲವಾದರೂ ಮತ್ತೊಂದು ಹಂತ ಸಿದ್ಧವಾಗಿರುತ್ತದೆ. ಇದನ್ನೇ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಸುಧಾರಿತ ರಕ್ಷಣಾ ತಂತ್ರಜ್ಞಾನ. ಸರ್ಕಾರದ ಮಾಹಿತಿಯ ಪ್ರಕಾರ ಪರೀಕ್ಷಿಸಲಾದ ಇಂಟರ್ಸೆಪ್ಟರ್ಸ್ ಸುಮಾರು 2000 ಕಿಲೋಮೀಟರ್ನಿಂದ 5000 ಕಿಲೋಮೀಟರ್ ವ್ಯಾಪ್ತಿಯ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ IRBMಗಳ ವಿರುದ್ಧ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಸರಳವಾಗಿ ಹೇಳುವುದಾದರೆ ದೂರದ ದೇಶದಿಂದ ಕ್ಷಿಪಣಿ ಬಂದರೂ ಭಾರತ ಅದನ್ನು ಮಧ್ಯದಲ್ಲೇ ತಡೆಯುವ ಹಂತದತ್ತ ಸಾಗುತ್ತಿದೆ. ಇಲ್ಲಿ ಇನ್ನೊಂದು ದೊಡ್ಡ ವಿಚಾರ ಇದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಹೇಳಿರುವಂತೆ ಈ ಯಶಸ್ಸಿನ ನಂತರ ಭಾರತ ಈಗ
ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಮಟ್ಟದ ಬೆದರಿಕೆಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುವ ರಾಷ್ಟ್ರಗಳ ವಿಶೇಷ ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ICBM ಅಂದರೆ ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ. ಇವುಗಳನ್ನು ತಡೆಯುವ ಸಾಮರ್ಥ್ಯ ಹೊಂದಿರುವ ರಾಷ್ಟ್ರಗಳು ಜಗತ್ತಿನಲ್ಲಿ ಬಹಳ ಕಡಿಮೆ. ಇದಕ್ಕೆ ಜೊತೆಯಾಗಿ ಭಾರತ ಮತ್ತೊಂದು ದೊಡ್ಡ ಸಾಧನೆಯನ್ನು ಮಾಡಿದೆ. DRDO ಮೊದಲ ಬಾರಿಗೆ ನೇವಲ್ ಆಂಟಿಶಿಪ್ ಮಿಸೈಲ್ ಮೀಡಿಯಂ ರೇಂಜ್ ಅಥವಾ NASM-MR ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ಷಿಪಣಿ ಸಮುದ್ರ ಯುದ್ಧಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಶತ್ರು ಯುದ್ಧ ನೌಕೆಗಳು ದೂರದಲ್ಲಿದ್ದರೂ ಅವುಗಳನ್ನು ಗುರುತಿಸಿ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಅಂದರೆ ಭಾರತ ಈಗ ಕೇವಲ ಭೂಮಿಯಲ್ಲ, ಆಕಾಶ ಮತ್ತು ಸಮುದ್ರ ಎರಡೂ ದಿಕ್ಕಿನಲ್ಲಿ ತನ್ನ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಇದೀಗ ಪ್ರಶ್ನೆ ಬರುತ್ತದೆ, ಭಾರತ ಏಕೆ ಇಷ್ಟು ವೇಗವಾಗಿ ಮಿಸೈಲ್ ಡಿಫೆನ್ಸ್ಗಳ ಮೇಲೆ ಕೆಲಸ ಮಾಡುತ್ತಿದೆ ಅಂತ. ಕಾರಣ, ಇಂದಿನ ಯುದ್ಧಗಳ ಸ್ವರೂಪವೇ ಬದಲಾಗುತ್ತಿದೆ ಸ್ನೇಹಿತರೆ. ಹತ್ತಿರ ಬಂದು ಯುದ್ಧ ಮಾಡುವ ಕಾಲ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಈಗ ಸಾವಿರಾರು ಕಿಲೋಮೀಟರ್ ದೂರದಿಂದಲೇ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ನಡುವೆ ಪಾಕಿಸ್ತಾನವು ತನ್ನ ಫತಾ-1, ಫತಾ-2 ಹಾಗೂ ಚೀನಾ ಮೂಲದ P-282 ರೀತಿಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ಭಾರತ ಹೆಚ್ಚು ಶಕ್ತಿಯ ಕ್ಷಿಪಣಿಗಳು ಮತ್ತು ವಿಶೇಷ ಸ್ಟ್ರೈಕ್ ಸಿಸ್ಟಮ್ಸ್ಗಳ ಮೇಲೆ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹೊಸ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ ಆದ INS ಅರಿದಮನ್ ಕೂಡ ಸೇರ್ಪಡೆಯಾಗಿದೆ. ಇದು ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಈ 3 ಯಶಸ್ವಿ ಪರೀಕ್ಷೆಗಳು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿವೆ. ಭಾರತ ಈಗ ಕೇವಲ ಆಯುಧಗಳನ್ನು ಖರೀದಿಸುವ ದೇಶವಲ್ಲ, ಸ್ವತಃ ತನ್ನ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಶತ್ರು ಕ್ಷಿಪಣಿಗಳನ್ನು ಗಾಳಿಯಲ್ಲಿ ತಡೆಯಬಲ್ಲ ದೇಶವಾಗಿ ಬೆಳೆದಿದೆ. DRDOದ ವಿಜ್ಞಾನಿಗಳು, ಭಾರತೀಯ ಕೈಗಾರಿಕೆ ಮತ್ತು ಸಶಸ್ತ್ರ ಪಡೆಗಳು ಸೇರಿ ಕೇವಲ 24 ಗಂಟೆಗಳ ಒಳಗೆ ಈ ಮಟ್ಟದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಐತಿಹಾಸಿಕ ಕ್ಷಣವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದ ಮಿಸೈಲ್ ಶೀಲ್ಡ್ ಇನ್ನಷ್ಟು ಬಲಿಷ್ಠವಾಗುವ ನಿರೀಕ್ಷೆ ಇದೆ. ಈ ಸಾಧನೆಗಳ ಬಗ್ಗೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.